ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರದಿಂದ 1,00,000 ಉಚಿತ ಮನೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಯೋಜನೆಯ ಹೆಸರು ಬಂದು 1,00,000 ಬಹುಮಹಡಿ ವಸತಿ ನಿಗಮ ಅಂತೇಳ್ಬಿಟ್ಟು, ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತೇಳ್ಬಿಟ್ಟು ಕೂಡ ಕರೀತಾರೆ ಸ್ನೇಹಿತರೆ. ಸೊ ಈ ಒಂದು ಯೋಜನೆಯಿಂದ ಸ್ನೇಹಿತರೆ ನೀವು ಉಚಿತ ಮನೆಯನ್ನು ಪಡೆಯಬಹುದು, ಆದರೆ ಕಂಪ್ಲೀಟಾಗಿ ಉಚಿತ ಇರೋದಿಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆಯೇ ಯಾವ ಊರಿನಲ್ಲಿ ಇದ್ದರೆ ಈ ಒಂದು ಯೋಜನೆನ ಕೊಡ್ತಾರೆ ಅಂತೇಳ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೋದು, ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ, ಯಾವ ಕ್ಯಾಸ್ಟ್ನವರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಮನೆನ ಕೊಡ್ತಾ ಇದ್ದಾರೆ, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇದೆಲ್ಲದರ ಕುರಿತು ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಪ್ರತಿ ಒಬ್ಬರಿಗೂ ಕೂಡ ಒಂದು ಮನೆನ ಕಟ್ಟಬೇಕು, ಒಂದು ಮನೆನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಇದ್ದೇ ಇರುತ್ತೆ. ಪ್ರತಿ ಒಬ್ಬ ಮನುಷ್ಯನಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ. ಸೊ ಅದರಂತೆ ಈಗ ಕಾಂಗ್ರೆಸ್ ಸರ್ಕಾರ ಮನೆಯನ್ನು ಸಾಕಷ್ಟು ವರ್ಷಗಳಿಂದ ಕಟ್ತಾ ಇದೆ. ಸೊ ಅಪಾರ್ಟ್ಮೆಂಟ್ ರೀತಿಯಲ್ಲಿ ಮನೆಗಳನ್ನು ಕಟ್ಟುತ್ತಾ ಬಂದಿದೆ. ಸೊ ಅದನ್ನು ಇವಾಗ ತೆಗೆದುಕೊಳ್ಬೋದು ಸ್ನೇಹಿತರೆ. ಯಾರು ಬೇಕಾದರೂ ಹೋಗಿ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಹೌದು, ಈಗಾಗಲೇ 1,00,000 ಮನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೆಲಸ ಕೂಡ 90% ಅಷ್ಟು ಕೆಲಸ ಮುಗಿದಿದೆ. ಇನ್ನೇನು 10% ಅಷ್ಟು ಕೆಲಸ ಮಾತ್ರ ಬಾಕಿ ಇದೆ. ಈ ಬಿಲ್ಡಿಂಗಲ್ಲಿ ಪ್ಲಂಬರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಹಾಗೆ ಪೇಂಟಿಂಗ್ ಆಗಿರ್ಬೋದು, ಇದಿಷ್ಟು ಕೆಲಸಗಳು ಇನ್ನೇನು ಬಾಕಿ ಇದೆ. ಇನ್ನು 7ರಿಂದ 8 ತಿಂಗಳ ಒಳಗಾಗಿ ಈ ಒಂದು ಫ್ಲಾಟ್ಗಳು ಓಪನ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ನಿಮಗೂ ಕೂಡ ಮನೆ ಸಿಗುತ್ತೆ ಸ್ನೇಹಿತರೆ. ಹೌದು, ಸಾಕಷ್ಟು ಮನೆಗಳು ಇನ್ನೂ ಕೂಡ ಖಾಲಿ ಇದೆ. ನಾನು ಹೇಳ್ತೀನಿ ಎಷ್ಟು ಮನೆಗಳು ಇನ್ನೂ ಕೂಡ ಖಾಲಿ ಇದೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿಯಾಗಿ ಮನೆ ತೆಗೆದುಕೊಳ್ಳೋದು, ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಯೋಜನೆಯ ಹೆಸರು ಬಂದು 1,00,000 ಬಹುಮಹಡಿ ವಸತಿ ನಿಗಮ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಹೆಸರು ಸ್ನೇಹಿತರೆ. ಜೊತೆಗೆ ಇದನ್ನ ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ ಸ್ನೇಹಿತರೆ. ಎರಡು ಹೆಸರಲ್ಲೂ ಕೂಡ ಇದನ್ನ ಕರೀತಾರೆ. ಜೊತೆಗೆ ಕೆಲವೊಬ್ಬೊಬ್ರು 1,00,000 ಮನೆ ಅಂತ ಕೂಡ ಕರೆಯೋದು ಉಂಟು ಸ್ನೇಹಿತರೆ. ಸೊ ಈ ಒಂದು 1,00,000 ಮನೆಗಳು ಈಗಾಗಲೇ ರೆಡಿಯಾಗಿ ನಿಂತಿದ್ದಾವೆ, ಕಟ್ಟಡಗಳು ರೆಡಿಯಾಗಿ ನಿಂತಿದೆ, ನಿಮಗೋಸ್ಕರ ಕಾಯ್ತಾ ಇದೆ. ನೀವು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಬುಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೂ ಕೂಡ ಸಿಗುತ್ತೆ ಸ್ನೇಹಿತರೆ. ಓಕೆ, ಮೊದಲನೇದಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನೀವು ಮೇಯ್ನ್ ಆಗಿ ತಿಳ್ಕೊಳ್ಬೇಕಾಗುತ್ತೆ. ಫುಲ್ಲು ನಮಗೆ ಉಚಿತವಾಗಿರುತ್ತಾ ಅಥವಾ ನಾವು ಹಣನ ಕಟ್ಟಬೇಕಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಫುಲ್ ಉಚಿತವಾಗಿರೋದಿಲ್ಲ. ಆದರೆ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಈ ಒಂದು ಮನೆ ಸಿಗ್ತಾ ಇದೆ ಸ್ನೇಹಿತರೆ. 1,00,000 ಮನೆಯಲ್ಲಿ 50% ಅಷ್ಟು ಮನೆ ಅಂದರೆ 50,000 ಮನೆ ಹ್ಯಾಂಡಿಕ್ಯಾಪ್ಗಳಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ 50% ಅಷ್ಟು ಮನೆ ಹ್ಯಾಂಡಿಕ್ಯಾಪ್ಗಳಿಗೆ ಕೊಡ್ತಾ ಇದ್ದಾರೆ. ಇನ್ನುಳಿದಂಥ 50% ಸಾಮಾನ್ಯ ಜನಗಳಿಗೆ, ಕಾಮನ್ ಪೀಪಲ್ಗಳು ಅರ್ಜಿನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಒಂದೊಂದು ಫ್ಲೋರಲ್ಲೂ ಅಂತ ಹೇಳಿದ್ರೆ ಒಂದೊಂದು ಲೈನಲ್ಲೂ 12 ಮನೆಗಳಿರುತ್ತೆ ಸ್ನೇಹಿತರೆ. ಸ್ಟ್ರೈಟಲ್ಲಿ ಒಂದು ಮನೆ, ಅದಾದಮೇಲೆ 2ನೇ ಮನೆ, ಅದಾದಮೇಲೆ 3ನೇ ಮನೆ, ಈ ರೀತಿಯಾಗಿ 12 ಫ್ಲೋರ್ಗಳು ನಿಮಗೆ ಇರುತ್ತೆ. ಒಂದೇ ಫ್ಲೋರಲ್ಲಿ 12 ಫ್ಲೋರ್ಗಳು ಲೈನಲ್ಲಿರುತ್ತೆ, ಒಂದ್ರ ಮೇಲೆ ಒಂದರಂತೆ. ಆ ರೀತಿಯಾಗಿ ಈ ಒಂದು ಹ್ಯಾಂಡಿಕ್ಯಾಪ್ಗಳಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಫ್ಲೋರ್ ಇರೋರಿಗೆ ಹತ್ತೋದಕ್ಕಾಗೋದಿಲ್ಲ. ಮೇಲ್ಗಡೆ ಲಿಫ್ಟ್ ಇದ್ರೂ ಕೂಡ ಸಮಸ್ಯೆನೇ. ಆದಷ್ಟು ಮೇಲ್ಮೇಲೆ ಮನೆಗಳನ್ನು ಅವರು ತೆಗೆದುಕೊಳ್ಳೋದಕ್ಕೂ ಇಷ್ಟಪಡೋದಿಲ್ಲ, ಹಾಗೂ ಅವರಿಗೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸರ್ಕಾರ ಇದನ್ನು ಗಮನ ಹರಿಸಿ ಆದಷ್ಟು ಕೆಳಗಡೆ ಇರುವಂಥ ಫ್ಲೋರ್ 1, 2, 3ನೇ ಫ್ಲೋರ್ ಒಳಗಡೆ ಈ ಒಂದು ಹ್ಯಾಂಡಿಕ್ಯಾಪ್ಗಳಿಗೆ ಮನೆಯನ್ನು ಕೊಡ್ತಾ ಇದ್ದಾರೆ. ಇನ್ನುಳಿದಂಥ ಮೇಲ್ಗಡೆ ಇರುವಂಥ ಫ್ಲೋರ್ಗಳಲ್ಲಿ ಸಾಮಾನ್ಯ ಜನರು, ಕಾಮನ್ ಪೀಪಲ್ಗಳು ತೆಗೆದುಕೊಳ್ಬೋದು. ಯಾರು ಬೇಕಾದರೂ ಯಾವ ಮನೆ ಬೇಕಾದರೂ ಚೂಸ್ ಮಾಡ್ಬೋದು. ನೀವು ಅಲ್ಲಿ ಹೋಗಿ ತೆಗೆದುಕೊಳ್ಬೋದು. ಜೊತೆಗೆ ಸ್ನೇಹಿತರೆ, ಗಂಡನೇ ಅರ್ಜಿನ ಹಾಕಬೇಕಾ, ಹೆಂಡತಿ ಅರ್ಜಿನ ಹಾಕಿದ್ರೆ ಸಾಕಾಗೋದಿಲ್ವಾ, ಹೆಂಡತಿ ಅರ್ಜಿ ಹಾಕಿದ್ರೆ ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಗಂಡ ಹೆಂಡತಿ ಯಾರು ಅರ್ಜಿ ಹಾಕಿದ್ರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಮನೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಈ ಒಂದು ಯೋಜನೆಗೆ ನಾವು ಎಷ್ಟು ಹಣನ ಕಟ್ಟಬೇಕಾಗುತ್ತೆ, ಫುಲ್ ಉಚಿತವಾಗಿರುತ್ತಾ ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಒಂದು ಮನೆಗೆ ಸರ್ಕಾರ ನಿಗದಿಪಡಿಸಿರುವಂಥ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 13,20,000 ರೂಪಾಯಿ ಆಗುತ್ತೆ. ಹೌದು, ಒಂದು ಮನೆಗೆ 13,20,000 ರೂಪಾಯಿ ಆಗುತ್ತೆ. ಆದರೆ
ಸರ್ಕಾರದ ಕಡೆಯಿಂದ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಹೌದು, ಸರ್ಕಾರದ ಕಡೆಯಿಂದ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ರೆ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸೊ 3.5 ಲಕ್ಷ ರೂಪಾಯಿ ಸರ್ಕಾರನೇ ಹಣನ ಕೊಡೋದ್ರಿಂದ ನಿಮಗೆ 9,70,000 ರೂಪಾಯಿ ಹಣನ ಕಟ್ಟಿದ್ರೆ ಸಾಕು. ಆದರೆ ಇದು ಎಲ್ರಿಗೂ ಕೂಡ ಅನ್ವಯಿಸೋದಿಲ್ಲ ಸ್ನೇಹಿತರೆ. SC/ST ವರ್ಗಕ್ಕೆ ಸೇರಿದಂಥ ವ್ಯಕ್ತಿಗಳಿಗೆ ಮಾತ್ರ 9,70,000 ರೂಪಾಯಿ ಹಣ ಕಟ್ಟೋದು ಚಾನ್ಸ್ ಇರೋದು ಅವ್ರಿಗೆ ಮಾತ್ರ ಜಾಸ್ತಿ. ಸೊ 3.5 ಲಕ್ಷ ಅವರಿಗೆ ಉಚಿತವಾಗಿ ಕೊಡ್ತಾರೆ ಸರ್ಕಾರದ ಕಡೆಯಿಂದ. ಇನ್ನುಳಿದಂಥ ಜನರಲ್ ಕ್ಯಾಟಗರಿಗೆ ಸೇರಿದವರು ಎಷ್ಟು ಹಣನ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಅಂತ ಕೇಳೋದಾದ್ರೆ ಸ್ನೇಹಿತರೆ, 2,70,000 ಸಬ್ಸಿಡಿ ಕೊಡ್ತಾರೆ ಸ್ನೇಹಿತರೆ. SC/ST ಸಮುದಾಯಕ್ಕೆ ಸೇರಿದವರಿಗೆ 3.5 ಲಕ್ಷ ಕೊಡ್ತಾರೆ ಸರ್ಕಾರದ ಕಡೆಯಿಂದ. ಇನ್ನುಳಿದಂಥ ಜನರಲ್ ಕ್ಯಾಟಗರಿ ಅವರಿಗೆ 2,70,000 ಹಣನ ಸರ್ಕಾರದ ಕಡೆಯಿಂದ ಸಬ್ಸಿಡಿ ನೀಡ್ತಾರೆ. ಸೊ 2,70,000 ರೂಪಾಯಿ ಮೈನಸ್ ಆಯ್ತು ಅಂತ ಹೇಳಿದ್ರೆ ನೀವು 10.5 ಲಕ್ಷನ ಹಣನ ಕಟ್ಟಿ ಈ ಒಂದು ಮನೆನ ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ. ನೀವು ಸಿಟಿಗಳಲ್ಲಿ ಒಂದು ಮನೆನ ಲೀಸಿಗೆ ಹಾಕ್ಕೊಳ್ಬೇಕಂತ ಹೇಳಿದ್ರೆ ಈಗಾಗಲೇ 1 BHK ಇರೋ ಮನೆನೇ 5ರಿಂದ 6 ಲಕ್ಷದ ತನಕ ನಿಮಗೆ ಕೇಳ್ತಾರೆ ಅಮೌಂಟು. 5ರಿಂದ 6 ಲಕ್ಷ ರೂಪಾಯಿ ಅಮೌಂಟ್ನ ಡೆಪಾಸಿಟ್ ಮಾಡಿ ಲೀಸಿಗೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು ಸ್ವಲ್ಪ ದುಡ್ಡು, ಇನ್ನೊಂದು 5 ಲಕ್ಷ ರೂಪಾಯಿ ಸೇರಿಸ್ಕೊಂಡ್ರೆ ನಿಮಗೆ ಸ್ವಂತ ಮನೆಯೇ ಬರುತ್ತಲ್ಲ. ಸೊ ಸ್ವಂತ ಮನೆಯೇ ನಿಮಗೆ ಸಿಗುತ್ತೆ, ಅದು ಅಪಾರ್ಟ್ಮೆಂಟ್ ಟೈಪಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸಾಕಷ್ಟು ಅದರಿಂದ ಎಲ್ಲ ಥರದ ಉಪಯೋಗಗಳಿದೆ. ಕರೆಂಟಿನ ಸಮಸ್ಯೆ ಇರೋದಿಲ್ಲ, ನೀರಿನ ಸಮಸ್ಯೆ ಇರೋದಿಲ್ಲ, ಪ್ರತಿಯೊಂದು ಸಮಸ್ಯೆಗಳು ಕೂಡ ನಿಮಗೆ ಅಲ್ಲಿ ಇರೋದಿಲ್ಲ. ಈಗಾಗಲೇ ಅಪಾರ್ಟ್ಮೆಂಟ್ಗಳಲ್ಲಿ ಯಾವ ರೀತಿಯಾಗಿರುತ್ತೋ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಇರುವಂಥದ್ದು ಫ್ಲ್ಯಾಟ್ಗಳು. ನಿಮ್ಗೆ ಏನೂ ಒಂದು ಟೆನ್ಷನ್ ಇರೋದಿಲ್ಲ. ನೀವು ಒಂದು ಮನೆ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರೋದಿಲ್ಲ. ಮನೆ ಮುಂದ್ಗಡೆ ರೋಡ್ ಇರುತ್ತೆ, ಪ್ರತಿಯೊಂದು ಸೌಲಭ್ಯಗಳು ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ರೇಷನ್ ಕಾರ್ಡು ನಿಮ್ಮ ಹತ್ರ ಇರಲೇಬೇಕಾಗತ್ತೆ ಕಡ್ಡಾಯವಾಗಿ, ಅದರಲ್ಲೂ BPL ರೇಷನ್ ಕಾರ್ಡು ಇರಲೇಬೇಕಾಗತ್ತೆ. ಹಾಗೆಯೇ ಸ್ನೇಹಿತರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಇರಬೇಕಾಗತ್ತೆ. ಸೊ ನಿಮ್ಮ ಇನ್ಕಮ್ ಬಂದು 3 ಲಕ್ಷದ ಒಳಗಡೆ ಇರಬೇಕಾಗತ್ತೆ ಆದಾಯ ಬಂದು ವರ್ಷಕ್ಕೆ. ಸೊ ಇದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೇ ಈ ಒಂದು 3 ಲಕ್ಷದ ಒಳಗಡೆ ಇದ್ದರೆ ಮಾತ್ರ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಹಾಗೆಯೇ ಆಧಾರ್ ಕಾರ್ಡು ಇರಲೇಬೇಕಾಗತ್ತೆ, ವೋಟರ್ ID ಇರಲೇಬೇಕಾಗತ್ತೆ, ಪಾನ್ ಕಾರ್ಡ್ ಇರಲೇಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಇರಲೇಬೇಕಾಗತ್ತೆ. ಅದರ ಜೊತೆಗೇ ವಾಸಸ್ಥಳ ದೃಢೀಕರಣ ಪತ್ರನ ಕೊಡಲೇಬೇಕಾಗತ್ತೆ. ಸೊ ನೀವು ಎಲ್ಲಿ ವಾಸವಾಗಿದ್ದೀರೋ ಆ ಒಂದು ಸ್ಥಳದ ದೃಢೀಕರಣ ಪತ್ರನ ಕೊಡಲೇಬೇಕಾಗತ್ತೆ, ವಾಸಸ್ಥಳ ದೃಢೀಕರಣ ಪತ್ರ. ಸೊ ಇದು ಬೆಂಗಳೂರಿನಲ್ಲಿ ವಾಸ ಮಾಡ್ತಿರುವಂಥ ವ್ಯಕ್ತಿಗಳಾಗಿದ್ದರೆ ಮಾತ್ರ ಈ ಒಂದು ಉಚಿತ ಮನೆ ಸಿಗುವಂಥದ್ದು. ಇನ್ನುಳಿದಂಥ ಜಿಲ್ಲೆಗಳಲ್ಲಿರುವಂಥ ಫಲಾನುಭವಿಗಳಿಗೆ ಸಿಗೋದಿಲ್ಲ ಸ್ನೇಹಿತರೆ. ಇನ್ನುಳಿದಂಥ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಜನಗಳಿಗೆ ಸಿಗೋದಿಲ್ಲ. ಬೆಂಗಳೂರಿನಲ್ಲಿ ವಾಸವಾಗಿರಬೇಕು. ಕನಿಷ್ಠ 5 ವರ್ಷಗಳ ಕಾಲ ನೀವು ಬೆಂಗಳೂರಲ್ಲಿ ವಾಸವಾಗಿದ್ದರೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ಮನೆ ಸಿಗುವಂಥದ್ದು. ಕನಿಷ್ಠ 5 ವರ್ಷ, ಗರಿಷ್ಠ ಎಷ್ಟು ವರ್ಷ ಬೇಕಾದರೂ ಆಗಿರ್ಬೋದು, 20 ವರ್ಷ 30 ವರ್ಷ ಎಷ್ಟಾಗಿದ್ರೂ ತೊಂದರೆ ಇಲ್ಲ. ಕನಿಷ್ಠ ನೀವು ಬೆಂಗಳೂರಲ್ಲಿ 5 ವರ್ಷಗಳ ಕಾಲ ವಾಸವಾಗಿರಲೇಬೇಕಾಗತ್ತೆ. ಸೊ ಆ ರೀತಿಯಾಗಿ ವಾಸವಾಗಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಮನೆನ ಆರಾಮಾಗಿ ಕೊಂಡ್ಕೊಳ್ಬೋದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ ಈ ಮನೆನ ನಾವು 10 ಲಕ್ಷ 11 ಲಕ್ಷ ಎಲ್ಲ ಕೊಟ್ಟು ಹೇಗೆ ತೆಗೆದುಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಡೌಟ್ ಇರುತ್ತೆ. ಸೊ ಅಷ್ಟೆಲ್ಲ ದುಡ್ಡು ನಮ್ಮ ಹತ್ರ ಇಲ್ಲ, ಇದಕ್ಕೆ ಲೋನ್ ಕೂಡ ಕೊಡ್ತಾರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಲೋನ್ ಕೊಡ್ತಾರೆ ಸ್ನೇಹಿತರೆ. EMI ಮೂಲಕ ನೀವು ಪಡ್ಕೊಳ್ಬೋದು. ಸೊ ಸ್ನೇಹಿತರೆ ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ನೀವು 1 ಲಕ್ಷ ಹಣನ ಡೆಪಾಸಿಟ್ ಮಾಡಲೇಬೇಕಾಗತ್ತೆ. ಸೊ ನೀವೀಗ ಅರ್ಜಿ ಹಾಕ್ತೀರಾ, ಅರ್ಜಿ ಹಾಕಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಅಂದರೆ ನೀವು ಯಾವುದೇ ರೀತಿಯಾದಂಥ ಹಣ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಎಲ್ಲಿ ಹೋಗಿ ಅರ್ಜಿ ಹಾಕೋದು ಅಂತ ಹೇಳ್ಬಿಟ್ಟು ಫಸ್ಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಲ್ಲಿ ಅರ್ಜಿ ಹಾಕಿ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 1 ಲಕ್ಷ ಬಹುಮಹಡಿ ವಸತಿ ನಿಗಮ ಅಂತ ಹೇಳಿದ್ರೆ ನಿಮಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಇಲ್ಲ ಬೆಂಗಳೂರನ್ನು ಕರ್ನಾಟಕವನ್ನಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಆದಷ್ಟು ಜನರು ಸೈಬರ್ ಸೆಂಟರ್ಗಳಲ್ಲಿ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಹೋಗಿ ಆದಷ್ಟು ಬೇಗ ನಿಮಗೆ ಅರ್ಜಿ ಸಲ್ಲಿಸಿ ಫಾಸ್ಟಾಗಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ನೀವು ಆ ಒಂದು ಅರ್ಜಿ ಸಲ್ಲಿಸುವಂಥ ಟೈಮಲ್ಲಿ 1 ಲಕ್ಷ ಹಣ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಹಣನ ಯಾವಾಗ ಕಟ್ಟಬೇಕಂತ ಹೇಳಿದ್ರೆ ನಿಮಗೆ ಒಂದು ಡೇಟ್ನ ಕೊಡ್ತಾರೆ. ಅರ್ಜಿ ಎಲ್ಲದೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅರ್ಜಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಎಲ್ಲ ಅಂತ ಹೇಳಿದ್ರೆ ಕಾವೇರಿ ಭವನದಲ್ಲಿ, ಬೆಂಗಳೂರಿನಲ್ಲಿ ಕಾವೇರಿ ಭವನ ಏನಿದೆಯೋ ಆ ಒಂದು ಕಾವೇರಿ ಭವನದಲ್ಲಿ ನಿಮಗೆ ಈ ಒಂದು ಅರ್ಜಿಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ನಾರ್ಮಲ್ ಆಗಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀರಾ, ಆ ಒಂದು ಆನ್ಲೈನ್ ಅರ್ಜಿ ಆ ಕಾವೇರಿ ಭವನಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಅಲ್ಲಿಂದ ನಿಮಗೆ ಒಂದು ಟೈಮ್ನ ಕೊಡ್ತಾರೆ, ಒಂದು ಡೇಟ್ನ ಕೊಡ್ತಾರೆ. ಆ ಒಂದು ಡೇಟಿಗೆ ನೀವು ಹೋಗಿ
ಬ್ಯಾಂಕಿಗೆ ಹೋಗಿ ಡಿ ಡಿನ ಕಟ್ಟಬೇಕಾಗತ್ತೆ. ಸೊ ಡಿ ಡಿ ಕಟ್ಟೋದು ಎಷ್ಟು ಅಂತ ಹೇಳಿದ್ರೆ 1 ಲಕ್ಷ ಹಣ ನೀವು ಡಿ ಡಿ ಕಟ್ಟಬೇಕಾಗತ್ತೆ. 1 ಲಕ್ಷ ಹಣ ಡಿ ಡಿ ಕಟ್ ಆದ ನಂತರದಲ್ಲಿ ನಿಮಗೆ ಮನೆ ಏನು ಕೊಡ್ತಾರೋ ಮನೆ ಕೊಟ್ಟ ನಂತರದಲ್ಲಿ ಇನ್ನುಳಿದಂಥ ಹಣನ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಸೊ 9.5 ಲಕ್ಷನೋ ಅಥವಾ 8,70,000 ನೀವು ಕಟ್ಟಬೇಕಾಗತ್ತೆ. ಸೊ ಈ ಒಂದು ಹಣನ ಯಾವ ರೀತಿಯಾಗಿ ಕಟ್ಟೋದಂತ ಹೇಳಿದ್ರೆ ನಿಮಗೆ ಮಂತ್ಲಿ ಕಟ್ಕೊಂಡು ಹೋಗುವಂಥ ಅವಕಾಶ ಇದೆ ಸ್ನೇಹಿತರೆ. ಪ್ರತಿ ತಿಂಗಳು ಕೂಡ ಕಟ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಹತ್ರ ಹಣ ಇದೆ, ಆಲ್ರೆಡಿ ನನ್ನ ಹತ್ರ 9 ಲಕ್ಷ 10 ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂತ ಹೇಳಿದ್ರೆ ತೊಂದರೆನೇ ಇಲ್ಲ. ಸೊ ಹಣ ಇಲ್ಲ ಅಂತ ಹೇಳಿದ್ರೆ ನೀವು EMIನ ಮಾಡ್ಕೊಳ್ಬೋದು. ಬ್ಯಾಂಕ್ಗಳು ಕೂಡ ಸಾಲನ ನೀಡ್ತವೆ ಸ್ನೇಹಿತರೆ. ಸೊ ಇಂಟ್ರೆಸ್ಟು ಕೂಡ ಸ್ವಲ್ಪ ಬರುತ್ತೆ. ಇಂಟ್ರೆಸ್ಟ್ನ ಕಟ್ಟಿ ನೀವು ಹಣನ ಆರಾಮಾಗಿ ಪಡ್ಕೊಳ್ಬೋದು. ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಕಟ್ತಾ ಬರ್ಬೋದು. ಬ್ಯಾಂಕ್ಗಳಿಗೂ ಕೂಡ ಕಟ್ತಾ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಏನು ರಾಜೀವ್ ಗಾಂಧಿ ವಸತಿ ನಿಗಮ ಇದೆಯೋ ಒಂದೇ ಸಲ ಹಣನ ಕೂಡ ನೀವು ಕಟ್ಕೊಂಡು ಬರ್ಬೋದು. ಇಲ್ಲ ನಿಮಗೆ ಪೇಮೆಂಟ್ ಆಗ್ತಾ ಇದೆ, ಪ್ರತಿ ತಿಂಗಳು ಕೂಡ ನಾವು ಇಂತಿಷ್ಟು ದುಡಿತಾ ಇದ್ದೀವಿ, ಒಂದು 30,000 40,000 ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಆ ರೀತಿಯಾಗೂ ಕಟ್ಟೋಕ್ಕೂ ಕೂಡ ಅವಕಾಶ ಇರುತ್ತೆ ಸ್ನೇಹಿತರೆ. ಓಕೆ, ಇದಿಷ್ಟು ಯಾವ ರೀತಿಯಾಗಿ ಹಣ ಕಟ್ಟೋದು ಅಂತೇಳ್ಬಿಟ್ಟು ಒಂದಿಷ್ಟು ಮಾಹಿತಿ ಆಯಿತು ಸ್ನೇಹಿತರೆ. ನೀವೀಗ ಮನೆ ತೆಗೆದುಕೊಳ್ತೀರಾ. ಓಕೆ, ಮನೆ ತೆಗೆದುಕೊಂಡಾದ ನಂತರದಲ್ಲಿ ಒಂದಿಷ್ಟು ವರ್ಷಗಳ ನಂತರದಲ್ಲಿ ನಾವು ಸೇಲ್ ಮಾಡ್ಬೋದಾ ಆ ಮನೆನ ಅಂತ ಕೇಳಿದ್ರೆ ಹೌದು, ಅದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ಒಂದು ಮನೆ ಕೊಡ್ತಿರುವಂಥ ಉದ್ದೇಶನೇ ಬಡವರಿಗೋಸ್ಕರನೇ. ಸೊ ಆದಷ್ಟು ಜನರು ಮನೆ ಸೇಲ್ ಮಾಡೋದ್ರ ಬಗ್ಗೆ ಮೈಂಡನ್ನು ಯೂಸ್ ಮಾಡೋದಕ್ಕಂತ ಹೋಗಬೇಡಿ. ಕೆಲವೊಬ್ಬೊಬ್ರು ಏನಾಗುತ್ತೆ ಅಂತ ಹೇಳಿದ್ರೆ ಸಿಟಿಗಳಲ್ಲೂ ಕೂಡ ಸಾಕಷ್ಟು ವರ್ಷ ಕೆಲಸನ ಮಾಡಿ ಅದಾದ ನಂತರದಲ್ಲಿ ನಾವು ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋಣ, ನಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗೋಣ ಅಂತೇಳ್ಬಿಟ್ಟು ಮೈಂಡ್ ಸೆಟ್ ಇರುತ್ತೆ. ವಯಸ್ಸಾದ ನಂತರದಲ್ಲಿ ಮೈಂಡ್ ಸೆಟ್ ಬರುತ್ತೆ. ಆ ರೀತಿ ಏನಾದರೂ ಮೈಂಡ್ ಸೆಟ್ ಬಂದು ಅಲ್ಲಿರುವಂಥ ಜಾಗನಾಗಿರ್ಬೋದು, ಈ ಒಂದು ಮನೆನಾಗಿರ್ಬೋದು ಸೇಲ್ ಮಾಡ್ತೀವಿ ಅಂತೇಳ್ಬಿಟ್ಟು ನೀವೇನಾದರೂ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ 10 ವರ್ಷಗಳ ಕಾಲ ನೀವು ಕನಿಷ್ಠ ಆ ಒಂದು ಮನೆಯಲ್ಲಿ ಇರಬೇಕಾಗತ್ತೆ. ಅಂದರೆ 2026 ಮುಂದಿನ ವರ್ಷ ನಿಮಗೆ ಈ ಒಂದು ಮನೆ ಕೊಡ್ತಾರೆ, ಈ ಒಂದು ಮನೆಯ ಕೀಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಿಮಗೆ 2036 ತನಕ ಅಲ್ಲಿ ನೀವು ವಾಸವಾಗಿರಬೇಕಾಗತ್ತೆ. ಇಲ್ಲ ಬಾಡಿಗೆ ಬೇಕಾದರೂ ಕೊಟ್ಕೊಳ್ಬೋದು, ಇಲ್ಲ ನೀವು ವಾಸವಾಗದೆ ಆ ಒಂದು ಮನೆಗೆ ಬೀಗ ಹಾಕಿದ್ರೂ ಕೂಡ ತೊಂದರೆ ಇಲ್ಲ. ಒಟ್ಟಿನಲ್ಲಿ 10 ವರ್ಷ ನಿಮ್ಮ ಅಗ್ರಿಮೆಂಟು ಕಂಪ್ಲೀಟ್ ಆಗಿರಬೇಕು. ಅದಾದ ನಂತರದಲ್ಲಿ 2037ರಿಂದ ಬೇಕಾದರೆ ನೀವು ಸೇಲ್ ಮಾಡೋದಾದರೂ ಮಾಡ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಎಷ್ಟಕ್ಕಾದರೂ ಮಾರ್ಕೊಳ್ಳಿ, ಅದನ್ನು ಕೂಡ ಸರ್ಕಾರ ಕೇಳೋದಿಲ್ಲ. ಆದರೆ ಒಟ್ಟಿನಲ್ಲಿ ಈ ಒಂದು ಮನೆ ಬಡವರಿಗಂತ ಹೇಳ್ಬಿಟ್ಟೆ ಇರೋದು. ಹಾಗಾಗಿ ಬಡವರಿಗೆ ಸಾಕಷ್ಟು ಉಪಯೋಗಗಳಾಗುತ್ತೆ ಈ ಒಂದು ಮನೆಯಿಂದ. ಸೊ 5 ಲಕ್ಷ 10 ಲಕ್ಷ ಎಲ್ಲ ನೀವು ಲೀಸಿಗೆ ಕೊಡ್ತೀರಾ. ಇವಾಗ ಡಬಲ್ ಬೆಡ್ರೂಮ್ ಮನೆನ ಲೀಸಿಗೆ ತೆಗೆದುಕೊಳ್ಬೇಕಂತ ಹೇಳಿದ್ರೆ 10ರಿಂದ 12 ಲಕ್ಷ ರೂಪಾಯಿ ಕೇಳ್ತಾರೆ. 10ರಿಂದ 10 ಲಕ್ಷ ರೂಪಾಯಿನೇ ಹಾಕಿದ್ರೆ ಇಲ್ಲಿ ನಿಮ್ಗೆ ಸ್ವಂತ ಮನೆಯೇ ಸಿಗುತ್ತಲ್ಲ, 10.5 ಲಕ್ಷಕ್ಕೆ ಸ್ವಂತ ಮನೆಯೇ ಸಿಗುತ್ತಲ್ಲ ನಿಮಗೆ ಸ್ನೇಹಿತರೆ. ಸೊ ಪರ್ಮನೆಂಟ್ ಆಗುತ್ತೆ ನಿಮಗೆ. ಹಾಗಾಗಿ ಆದಷ್ಟು ಜನರು ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಮನೆಯಲ್ಲಿ ಲಿಫ್ಟ್ ಕೂಡ ಇರುತ್ತೆ, ನೀವು ಮೇಲೆ ಹೋಗೋದಕ್ಕೆ ಲಿಫ್ಟ್ ಕೂಡ ಇರುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಪ್ರತಿಯೊಂದು ಸೌಲಭ್ಯಗಳು ಇರುತ್ತೆ. ಕರೆಂಟ್ ಆಗಿರ್ಬೋದು, ನೀರಾಗಿರ್ಬೋದು, ಪ್ರತಿಯೊಂದು ಸೌಲಭ್ಯಗಳು ಈ ಒಂದು ಮನೆಯಲ್ಲಿ ಇರುತ್ತೆ ಸ್ನೇಹಿತರೆ. ಜೊತೆಗೆ ಈ ಒಂದು ಮನೆ ಎಷ್ಟು ವಿನ್ಯಾಸವನ್ನು ಹೊಂದಿರುತ್ತೆ ಅಂದರೆ ಎಷ್ಟು ರೂಮ್ಗಳನ್ನು ನೀವು ಹೊಂದಿರುತ್ತೆ ಅಂತ ಕೇಳೋದಾದರೆ ಸ್ನೇಹಿತರೆ, ಈ ಒಂದು ಮನೆಯಲ್ಲಿ ಸ್ನೇಹಿತರೆ ಒಂದು ಹಾಲ್ ಇರುತ್ತೆ, ಒಂದು ಕಿಚನ್ ಇರುತ್ತೆ, ಒಂದು ರೂಮ್ ಇರುತ್ತೆ, ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಮಾತ್ರ ಇರುವಂಥದ್ದು. ಡಬಲ್ ಬೆಡ್ರೂಮ್ ಅಲ್ಲ, ಇದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರುತ್ತೆ. ಸೊ ಡಬಲ್ ಬೆಡ್ರೂಮ್ ನಿಮಗೆ ಮನೆ ಬೇಕಂತ ಹೇಳಿದ್ರು ಕೂಡ ಅದು ಕೂಡ ಇದೆ. ಅದಕ್ಕೆ ಕೂಡ ನೀವು ವಿಚಾರಿಸ್ಕೊಳ್ಬೇಕಾಗತ್ತೆ ಎಷ್ಟು ಅಮೌಂಟ್ನ ಕಟ್ಟೋದಂತೇಳ್ಬಿಟ್ಟು. ಅದು ನಿಮಗೆ ಜಾಸ್ತಿ ಇರುತ್ತೆ ಹಣ. ಈ ಒಂದು 10.5 ಲಕ್ಷಕ್ಕೆಲ್ಲ ಸಿಗೋದಿಲ್ಲ ಸ್ನೇಹಿತರೆ, ಸ್ವಲ್ಪ ಜಾಸ್ತಿ ಇರುತ್ತೆ ಡಬಲ್ ಬೆಡ್ರೂಮ್ ಆದರೆ. ಅದನ್ನು ಕೂಡ ನೀವು ವಿಚಾರಿಸ್ಕೊಳ್ಬೋದು. ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬೆಂಗಳೂರಿನಲ್ಲಿರುವಂಥ ಕಾವೇರಿ ಭವನದಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಗುವಂಥದ್ದು. ಪ್ರತಿಯೊಂದು ಡೀಟೇಲ್ಸು ನಿಮಗೆ ಅಲ್ಲಿ ಕೊಡ್ತಾರೆ ಸ್ನೇಹಿತರೆ. ನಮಗೆ ಡಬಲ್ ಬೆಡ್ರೂಮಿನ ಮನೆಯೇ ಬೇಕು, 2 BHK ಮನೆಯೇ ಬೇಕು ಅಂತೇಳ್ಬಿಟ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸಿಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಕೊನೆಯ ದಿನಾಂಕ ಖಂಡಿತವಾಗ್ಲೂ ಇಲ್ಲ. ಇದುವರೆಗೂ ಲಾಸ್ಟ್ ಡೇಟ್ ಅಂತೇಳ್ಬಿಟ್ಟು ಕೊಟ್ಟಿಲ್ಲ. ಕಳೆದ 3-4 ವರ್ಷದಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಸಾಕಷ್ಟು ಜನರು ಅರ್ಜಿನ ಸಲ್ಲಿಸಿದ್ದಾರೆ. ಆದರೆ ಇನ್ನೂ ಕೂಡ 20,000ಕ್ಕಿಂತ ಹೆಚ್ಚು ಮನೆಗಳು ಖಾಲಿ ಇದೆ ಸ್ನೇಹಿತರೆ. ಹೌದು, 20,000ಕ್ಕಿಂತ ಹೆಚ್ಚು ಮನೆಗಳು ಖಾಲಿ ಇದೆ. ಹಾಗಾಗಿ ಆಸಕ್ತರು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ನೀವು ಕೇಳ್ಬೋದು, 1 ಲಕ್ಷ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಅರ್ಜಿನ ಸಲ್ಲಿಸಿದಾರಲ್ಲ, ನಮಗೆ ಸಿಗುತ್ತಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಸಮಸ್ಯೆ ಆಗ್ತಿರೋದಂತ ಹೇಳಿದ್ರೆ ಇಲ್ಲಿ ಏನಂತ ಹೇಳಿದ್ರೆ 1 ಲಕ್ಷ ಹಣನ ಡೆಪಾಸಿಟ್ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನೀವು ಅರ್ಜಿ ಹಾಕಿ ಅರ್ಜಿ ಸಕ್ಸಸ್ ಆದ ನಂತರದಲ್ಲಿ ಕಾವೇರಿ ಭವನದಿಂದ ನಿಮಗೆ ಕಾಲ್ ಬರುತ್ತೆ. ಸೊ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿದಿರಲ್ಲ,
ಆಸಕ್ತರಿದ್ದೀರಾ ನೀವು ಅಂತ ಹೇಳಿದ್ರೆ 1,00,000 ಹಣ ಡಿ ಮೂಲಕ ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆ ಒಂದು ಟೈಮಲ್ಲಿ ಎಷ್ಟೋ ಜನರಿಗೆ 1,00,000 ಕಟ್ಟೋದಕ್ಕೆ ಸಾಧ್ಯನೇ ಆಗಿರೋದಿಲ್ಲ. ಎಷ್ಟೋ ಜನರು ಏನಾಗಿದೆ ಅಂತ ಹೇಳಿದ್ರೆ ಫ್ರೀ ಮನೆ ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಲಿಸಿದ್ದಾರೆ. ಖಂಡಿತವಾಗ್ಲೂ ಇದು ಫ್ರೀ ಮನೆ ಅಲ್ಲ. ಸರ್ಕಾರದ ಕಡೆಯಿಂದ ಕಡಿಮೆ ವೆಚ್ಚದಲ್ಲಿ ಮನೆನ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಕಡಿಮೆ ಹಣನ ನೀವು ಸರ್ಕಾರಕ್ಕೆ ಕಟ್ಟಿದ್ರೆ ಸಾಕು. ನೀವೇ ಅದೇ ಒಂದು ಮನೆನ ಅಪಾರ್ಟ್ಮೆಂಟಲ್ಲಿ 1 BHK ತಗೊಳ್ತೀರಾ ಅಂತ ಹೇಳಿ ಹೋದ್ರೂ ಕೂಡ ಈಗಾಗಲೇ 20 ರಿಂದ 25 ಲಕ್ಷ ರೂಪಾಯಿ ಮೇಲಾಗುತ್ತೆ ಸ್ನೇಹಿತರೆ. ಸೊ ಸರ್ಕಾರದ ಕಡೆಯಿಂದ ಇದು ಕಮ್ಮಿ ರೇಟಿಗೆ ನಿಮಗೆ ಕೊಡ್ತಾ ಇರುವಂಥದ್ದು. ಬಡವರಿದ್ದೀರಾ ಅಂತ ಹೇಳ್ಬಿಟ್ಟು ಕಮ್ಮಿ ರೇಟಿಗೆ ಕೊಡ್ತಾ ಇರುವಂಥದ್ದು. ಅಪಾರ್ಟ್ಮೆಂಟಲ್ಲಿ ಒಂದು ಮನೆನ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಆಸೆ ಇರುತ್ತೆ. ಅಂಥವರು ಇದನ್ನು ಯೂಸ್ಫುಲ್ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ. ಜೊತೆಗೆ EMI ಕೂಡ ಕಂತನ್ನು ಕೂಡ ಕಟ್ಟಬಹುದು. ಆರಾಮಾಗಿ ಯಾವ ಬ್ಯಾಂಕಲ್ಲಿ ಬೇಕಾದರೂ ಲೋನ್ ಇದಕ್ಕೆ ಸಿಗುತ್ತೆ. ಹಾಗಾಗಿ ನಿಮಗೆ ಟೆನ್ಷನ್ ಬೇಡ. 1,00,000 ರೂಪಾಯಿ ಇಟ್ಕೊಂಡು ಹೋಗಿ ಸಾಕು. ಡಿ ಮೂಲಕ ಹಣನ ಕಟ್ಟಿ ನೀವು ಆ ಒಂದು ರೆಸಿಪ್ಟ್ನ ತೆಗೆದುಕೊಂಡು ಇಟ್ಕೊಂಡಿರಿ. ಅದಾದ ನಂತರದಲ್ಲಿ ಮುಂದಿನ ವರ್ಷ ನಿಮಗೇನು ಕಾಲ್ ಬರುತ್ತೋ ಆಗ ನಿಮಗೆ ನಿಮ್ಮ ಕೈಗೆ ಕೀ ಸಿಗುತ್ತೆ. ನಿಮ್ದು ಈ ಮನೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಆ ಒಂದು ಮನೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಜೊತೆಗೆ ನೀವು ಒಳಗಡೆ ಇಂಟೀರಿಯರ್ ಡಿಸೈನ್ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ನಿಮಗೆ ಮನೆ ಕೊಟ್ಟದ್ರಂತ ಹೇಳಿದ ತಕ್ಷಣ ನಿಮಗೆ ಇಂಟೀರಿಯರ್ ಡಿಸೈನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಏನಿಲ್ಲ. ನಾರ್ಮಲ್ ಆಗಿ ಏನು ಮನೆಗೆ ಕೊಡಬೇಕು ಆ ರೀತಿಯಾಗಿ ಅವರು ಇಂಟೀರಿಯರ್ ಡಿಸೈನ್ ಇರುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನೀವು ಏನು ಬೇಕಾದರೂ ಅದನ್ನ ಚೇಂಜಸ್ನ ಮಾಡ್ಕೊಳ್ಬೋದು. ವುಡ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು, ಲೈಟಿಂಗ್ಸು ಪ್ರತಿಯೊಂದು ಕೂಡ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ಕಂಪ್ಲೀಟ್ ಆಗಿ ಇಂಟೀರಿಯರ್ ಡಿಸೈನ್ನ ನೀವು ಚೇಂಜ್ನ ಮಾಡ್ಕೊಳ್ಬೋದಾಗಿದೆ. ಅದನ್ನು ಕೂಡ ಆಲ್ಟ್ರೇಷನ್ ನೀವು ಮಾಡ್ಕೊಳ್ಬೋದು. ಮುಖ್ಯವಾಗಿ ಇದರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಇದೆ ಸ್ನೇಹಿತರೆ. ಇದು ಆಲ್ಮೋಸ್ಟ್ ಆಲ್ ಒಂದು 10 ರಿಂದ 15 ಕಡೆ ನಿಮಗೆ ಸ್ಪಾಟಲ್ಲಿ ಸಿಗುವಂಥದ್ದು. ಎಲ್ಲಿ ಬೇಕಾದರೂ ನೀವು ಈ ಮನೆನ ತೆಗೆದುಕೊಳ್ಬೋದು. ನಿಮಗೆ 1,00,000 ಮನೆ ಒಂದೇ ಊರಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ. ಬೆಂಗಳೂರಿನಾದ್ಯಂತ ಸಾಕಷ್ಟು ಕಡೆ ಇದೆ ಸ್ನೇಹಿತರೆ. ಸಾಕಷ್ಟು ಕಡೆ ಈ ಮನೆಗಳನ್ನು ಕಟ್ತಾ ಇದ್ದಾರೆ. 90% ಅಷ್ಟು ಕೆಲಸ ಈಗಾಗಲೇ ಮುಗಿದಿದೆ. ಇನ್ನುಳಿದಂಥ 10% ಅಷ್ಟು ಕೆಲಸ ಮಾತ್ರ ಬಾಕಿ ಇದೆ. ಸೊ ನೀವು ಇರುವಂಥ ಜಾಗದಿಂದ ಹತ್ತಿರಕ್ಕೆ ಎಲ್ಲಿ ಸಿಗುತ್ತೋ ಮನೆ ಅಲ್ಲೇ ನೀವು ಪರ್ಚೇಸ್ ಮಾಡ್ಬೋದು. ಆ ಒಂದು ವೆಬ್ಸೈಟಲ್ಲೇ ನೀವು ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಪಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿನ ನೀವು ಕಾವೇರಿ ಭವನಕ್ಕೆ ಹೋದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾರೆ. ಜೊತೆಗೆ ಸ್ನೇಹಿತರೆ, ಈಗಾಗಲೇ ನಾವು ಬೆಂಗಳೂರಲ್ಲಿ ಇಲ್ಲ ಸರ್, ಬೇರೆ ಊರಲ್ಲಿ ಇರೋದು. ಸೊ ನಮಗೆ ಮನೆ ಇಲ್ವಾ, ಹಾಗಿದ್ರೆ ನಮಗೆಲ್ಲ ಮನೆ ಯಾವಾಗ ಸಿಗೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಮನೆ ಇದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತೇಳ್ಬಿಟ್ಟು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಉಚಿತ ಮನೆ ಸಿಗುವಂಥದ್ದು. ಅದಕ್ಕೂ ಕೂಡ ಒಂದಿಷ್ಟು ಹಣನ ಕಟ್ಟಬೇಕಾಗತ್ತೆ. ಸೊ ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸಿಕೊಡೋದಕ್ಕಂತ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಹಾಗಾಗಿ ಈ ವಿಡಿಯೋದಿಂದ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.